ಇಲ್ಲಿ ನೀವು ಸಾಕಷ್ಟು ಜನ ಸಾಕಷ್ಟು ಡೌಟ್ಸ್ ಗಳನ್ನ ಕೇಳಿದಿರಾ ಯುವ ನಿಧಿ ಯೋಜನೆ ಬಗ್ಗೆ. ಇದ್ರ ಬಗ್ಗೆ ನೀವೇನೇ ಡೌಟ್ಸ್ ಗಳು ಕೇಳಿದಿರಾ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ಈ ತಿಂಗಳು ಅಪ್ಡೇಟ್ಸ್ ಏನೇನಿದೆ ಎಲ್ಲದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡೋಣ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ನಿಮಗೆ ಯುವ ನಿಧಿ ಯೋಜನೆಯ ಅಮೌಂಟ್ ಏನಾದ್ರು ಬಂದಿಲ್ಲ ಅಂದ್ರೆ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ಈ ಒಂದು ಚಾನಲ್ ಯುವ ನಿಧಿ ಅಪ್ಡೇಟ್ಸ್ ಮಾತ್ರ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೀವೇನಾದ್ರು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕು ಅಂತ ಇರಂದ್ರೆ ಯುವನಿಧಿ ಟೆಲಿಗ್ರಾಮ್ ಅಂತ ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ, ಅಥವಾ ಡೈರೆಕ್ಟ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಕಮೆಂಟ್ ಸೆಕ್ಷನ್ ಇರುತ್ತೆ, ಕ್ಲಿಕ್ ಮಾಡಿ. ಫಸ್ಟ್ ಲಿಂಕ್ ಬರುತ್ತೆ ಯುವನಿಧಿ ಅಂತ, ಜಸ್ಟ್ ಅದನ್ನ ಕ್ಲಿಕ್ ಮಾಡಿದ್ರೆ ಸಾಕು. ಇಲ್ಲಿ 6,000ಕ್ಕೂ ಹೆಚ್ಚು ಜನ ಜಾಯ್ನ್ ಆಗಿದ್ರೆ ಈ ಒಂದು ಚಾನಲ್ಗೆ ನೀವು ಎಲ್ಲರೂ ಕೂಡ ಜಾಯ್ನ್ ಆಗ್ಬೋದಾಗಿರುತ್ತೆ. ಇದರಲ್ಲಿ ಕ್ವಿಕ್ ಆಗಿ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ಯಾರ್ಯಾರು 2023 ಪಾಸ್ ಔಟ್ ಆಗಿದ್ದೀರಾ, ನಿಮ್ಗೆ ಕೇವಲ ಇನ್ನು 6 ತಿಂಗಳಲ್ಲಿ ಯುವ ನಿಧಿ ಯೋಜನೆಯ ಹಣ ಬರೋದು ಸ್ಟಾಪ್ ಆಗುತ್ತೆ. 6 ತಿಂಗಳಲ್ಲಿ ಹಣ ಬರೋದು ಸ್ಟಾಪ್ ಆಗುತ್ತೆ. ಏನಕ್ಕೆ ಅಂದ್ರೆ ನಿಮಗೆ 2 ಇಯರ್ಸ್ ಕಂಪ್ಲೀಟ್ ಆಗುತ್ತೆ ನಿಮಗೆ ಯುವ ನಿಧಿ ಯೋಜನೆಯ ಅಮೌಂಟ್ ಬಂದು ಸ್ಯಾಂಕ್ಷನ್ ಆಗಕ್ಕೆ. ಅದಕ್ಕೋಸ್ಕರ ಇದು ಕೆಲವ್ರಿಗೆ ಮಾತ್ರ ಅಪ್ಲಿಕಬಲ್ ಆಗುತ್ತೆ. ಯಾರು ಜನವರಿಲಿ ಸಬ್ಮಿಟ್ ನ ಮಾಡಿದ್ರಿ ಅವ್ರಿಗೆ ಮಾತ್ರ. ಇನ್ನ ಕೆಲವರಿಗೆ ಇನ್ನೊಂದ್ 2-3 ತಿಂಗಳು ಎಕ್ಸ್ಟೆಂಡ್ ಆಗ್ಬೋದು ಅಷ್ಟೇ. ಯಾರು ಇವಾಗ 2024 ಅಲ್ಲಿ ಪಾಸ್ ಔಟ್ ಆಗಿದ್ರ ನೀವೆಲ್ಲರೂ ಕೂಡ ಇವಾಗ ಯುವ ನಿಧಿ ಯೋಜನೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಏನಾದ್ರು ಮಾಡಿಲ್ಲ ಅಂದ್ರೆ ಬೇಗ ಅಪ್ಲೈನ ಮಾಡ್ಕೊಳ್ಳಿ. ಮತ್ತೆ 2025 ಅಲ್ಲಿ ಡಿಗ್ರಿ ತಗೋತಾ ಇರೋರು ನೀವು ನಿಮ್ಮ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಬಂದ್ಮೇಲೆ ಅವಾಗ ಅಪ್ಲೈ ಮಾಡಕ್ ಸಾಧ್ಯ. ಅದಕ್ಕಿಂತ ಮುಂಚೆ ಅಪ್ಲೈ ಮಾಡಕ್ ಆಗಲ್ಲ. ಯುವ ನಿಧಿ ಯೋಜನೆಯ ಅಮೌಂಟ್ ಕೂಡ ಬರಲ್ಲ, ಸರಿನಾ? ಮತ್ತೆ ನಿಮ್ಗೆ ಎಲ್ಲರಿಗೂ ಕೂಡ ಕಾಮನ್ ಆಗಿರುವಂತ ಡೌಟ್ ಏನಂದ್ರೆ, ಇನ್ನೂ ಯುವ ನಿಧಿ ಯೋಜನೆಯ ಅಮೌಂಟ್ ಏನಕ್ಕೆ ಬಂದಿಲ್ಲ, ಯಾವಾಗ ಬರುತ್ತೆ ಅನ್ನೋದು ಸಾಕಷ್ಟು ಜನರಿಗೆ ಒಂದು ಡೌಟ್ ಇದ್ದೇ ಇರುತ್ತೆ. ಇದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡೋದಾದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ನಿಮ್ಗೆ ನೋಡ್ಬೋದು. ಸಾಕಷ್ಟು ಜನ ಆಗ್ಲೇ ಒಂದು ಏನ್ ಮಾಡಿದಾರೆ ಅಂದ್ರೆ ಇಲ್ಲಿ ಪೋಲ್ ನ ಅಟೆಂಡ್ ಮಾಡಿದಾರೆ. ಇದರಲ್ಲಿ 2,700 ಜನ ಅಟೆಂಡ್ ಮಾಡಿರೋದು. ಈ ಒಂದು ಪೋಲ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಕೇವಲ 6% ಜನ ಮಾತ್ರ ಯುವ ನಿಧಿ ಯೋಜನೆಯ ಅಮೌಂಟ್ ಬಂದಿದೆ ಏಪ್ರಿಲ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ಬಂದ್ಬಿಟ್ಟು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. 94% ಜನ. ಇಲ್ಲಿ ನೋಡಿ ಏನಕ್ಕೆ ಬರೀ 6% ಜನರಿಗೆ ಮಾತ್ರ ಹಣ ಬಂದಿದೆ, ಮಿಗ್ದವ್ರಿಗೆ ಏನಕ್ಕೆ ಬಂದಿಲ್ಲ ಅಂದ್ರೆ ಇಲ್ಲಿ ಮಾರ್ಚ್ 31 ಬಂದ್ಬಿಟ್ಟು ಏನಾಗಿರ್ತಾರೆ ನಿಮ್ಗೆ ಫೈನಾನ್ಷಿಯಲ್ ಇಯರ್ ಆಗಿರುತ್ತೆ, ಸರಿನಾ? ಅಲ್ಲಿ ಗೌರ್ಮೆಂಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಯಾವ ಯೋಜನೆಗೆ ಎಷ್ಟೆಷ್ಟು ಹಣ ಹೋಗಿದೆ, ಏನೇನಾಗಿದೆ ಈ ವರ್ಷ, ಎಷ್ಟು ಹಣ ಖರ್ಚಾಗಿದೆ ರಾಜ್ಯದಲ್ಲಿ, ಅದೆಲ್ಲಾನು ಕೂಡ ಕ್ಯಾಲ್ಕುಲೇಷನ್ ಆಗ್ತಾ ಇರುತ್ತೆ. ಅದೆಲ್ಲ ಫೈಲ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಿಮ್ಗೆ ಏನಾಗಿದೆ ಅಂದ್ರೆ ಇಲ್ಲಿ ಏಪ್ರಿಲ್ ಮಂತ್ ಅಲ್ಲಿ ಅಮೌಂಟ್ ರಿಲೀಸ್ ಮಾಡೋದು ಸ್ವಲ್ಪ ಡಿಲೇ ಆಗಿದೆ, ಸರಿನಾ? ನೀವೇನ್ ತಲೆ ಕೆಡ್ಸ್ಕೊಬಿಡಿ. ಯಾರಿಗೆ ಏಪ್ರಿಲ್ ತಿಂಗಳಲ್ಲಿ ಇನ್ನೂ ಅಮೌಂಟ್ ಬಂದಿಲ್ಲ, ನಿಮ್ಗೆ ಏಪ್ರಿಲ್ 30ನೇ ತಾರೀಕು ಒಳಗಡೆ ಹಣ ಬರೋದು ಬಹುತೇಕ ಡೌಟ್ ಆಗಿರುತ್ತೆ, ಸರಿನಾ? ನಿಮ್ಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಮೇ ಮೊದಲನೇ ವಾರ ಅಥವಾ 2ನೇ ವಾರದಲ್ಲಿ ನಿಮ್ಗೆ ಏಪ್ರಿಲ್ ತಿಂಗಳು ಅಮೌಂಟ್ ನ ರಿಸೀವ್ ಮಾಡ್ಕೋತೀರಾ, ಸರಿನಾ? ಇವಾಗ ಕೇವಲ 6% ಜನರಿಗೆ ಹಣ ಬಂದಿರುತ್ತೆ. ಇನ್ನು 94% ಜನರಿಗೆ ಮೇ ಅಲ್ಲಿ ಹಣ ಬರುತ್ತೆ. ಏಪ್ರಿಲ್ ತಿಂಗಳಲ್ಲಿ ಹಣ ಬರ್ಬೇಕಾಗಿರೋದು. ಮತ್ತೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಇಲ್ಲಿ ಮುಂದಿನ ತಿಂಗಳು ಮೇ 1ನೇ ತಾರೀಕು ನೀವೆಲ್ಲರೂ ಕೂಡ ಸೆಲ್ಫ್ ಡಿಕ್ಲರೇಷನ್ ಕೊಡ್ಬೇಕು. ರಿಮೈಂಡರ್ ನ ಮಾಡ್ತಾ ಇದೀನಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಈ ವಿಡಿಯೋನ ಶೇರ್ ಮಾಡ್ಬಿಟ್ಟು ಅವ್ರಿಗೂ ಮಾಹಿತಿನ ತಿಳಿಸಿ. ಮುಂದಿನ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಕೊಡೋದನ್ನ ಮರಿಬೇಡಿ. 3 ತಿಂಗಳಿಗೆ ಒಂದ್ಸಲಿ ಅಷ್ಟೇ ಸೆಲ್ಫ್ ಡಿಕ್ಲರೇಷನ್ ಇರೋದು. ಇವಾಗ ಲೇಟೆಸ್ಟ್ ಆಗಿ ಇಷ್ಟು ಒಂದು ಅಪ್ಡೇಟ್ಸ್ ಇದೆ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಾಸ್ಟ್ ಆಗಿ ಅಪ್ಡೇಟ್ಸ್ ಬೇಕಂದ್ರೆ ಟೆಲಿಗ್ರಾಮ್ ಚಾನಲ್ ಇದೆ, ಅದಕ್ಕೆ ಜಾಯ್ನ್ ಆಗಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಇರುತ್ತೆ.